ಎಂತಾರೆ ನಮ್ಮ ಮನೆ ಮುಂದೆ ಇರುವಂಥ ಗಿಡಕ್ಕೆ ನೀರು ಹಾಕ್ಲಿಲ್ಲ ಅಂದರೆ ಅದು ಚಿಗುರುತ್ತಾ? ಚಿಗುರಲ್ಲ ಅಲ್ವಾ, ಒಣಗೋಗುತ್ತೆ. ದೇವರು ದಯಾಪಾಲಿಸಿರುವಂಥ ಆತ್ಮಕ್ಕೆ ಈಗ ದೇವರ ವಾಕ್ಯದ ಮೂಲಕ ಅವನು ನೀರು ಉಯ್ಬೇಕಂತೆ. ಈ ದೇವರ ವಾಕ್ಯ ಎಂಬುವಂಥ ಜೀವಜಲವು ಯಾವ ಜಲ ಗೊತ್ತಾ? ಇದು ವಾಕ್ಯ ಜೀವಜಲ. ಈ ಜೀವಜಲದ ನೀರನ್ನು ತೆಗೆದುಕೊಂಡು ಎಲ್ಲೂ ಉಯ್ಬೇಕು? ಒಣಗೋಗಿರುವಂಥ ಮರಕ್ಕೆ ಗಿಡಕ್ಕೆ ಉಯ್ದ್ರೆ ಚಿಗುರು ಹೊಡೆಯುತ್ತೆ, ಹಸಿರಾಗಿ ನಾವು ಬದುಕ್ತೇವೆ. ನಮ್ಮ ಜೀವಿತವು ಯಾವಾಗ ಬಾಡೋಗುತ್ತೋ, ಯಾವಾಗ ಕೆಟ್ಟೋಗುತ್ತೋ ನಮಗೆ ಗೊತ್ತಾ ಪ್ರೇರಣೆ? ನಮ್ಮ ಜೀವಮಾನವು ಇಂಥದ್ದು ಸ್ವಲ್ಪ ಹೊತ್ತು ಕಾಣಿಸಿಕೊಂಡು ಆಮೇಲೆ ಕಾಣದೇ ಇರುವ ಹಬೆಯಂತೆ ಇರುವಂಥ ಜೀವನ. ಬೆಂಕಿ ದಗ 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 ಅಂತ ಉರಿತದೆ. ಬೆಂಕಿ ಇಲ್ಲಿವರೆಗೂ ಮಾತ್ರ ಕೆಂಡ ಕಾಣಿಸುತ್ತೆ, ಆಮೇಲೆ ಕಾಣಿಸಲ್ಲ. ರಾತ್ರಿ ಮಾತ್ರ ಕಾಣಿಸ್ತಲ್ಲೋ? ರಾತ್ರಿ ಮಾತ್ರ ಮಾತಾಡ್ಸ್ಕೊಂಡೋದ, ಬೆಳಗ್ಗೆ ಕಾಣಿಸ್ತಾ ಇಲ್ಲ. ದೇಹ ಕಾಣಿಸ್ತಾ ಇದೆ, ಆತ್ಮ ಕಾಣಿಸ್ತಾ ಇಲ್ಲ. ಏನಾಗಿದೆ? ನಮ್ಮ ಜೀವಮಾನವು ಸ್ವಲ್ಪ ಹೊತ್ತು ಇಲ್ಲ ಪ್ರೇರೆ. ಲೋಕದಲ್ಲಿ ಸುಖ ಇಲ್ಲ. ಸುಖ ಐತೆ ಅನ್ಕೊಂಡಿದ್ದೀರಾ? ನೆಮ್ಮದಿ ಐತೆ ಅನ್ಕೊಂಡಿದ್ದೀರಾ? ಇಷ್ಟಪಟ್ಟಂಥ ಆಹಾರ ತಿಂತೀವಿ, ಇಷ್ಟಪಟ್ಟಂಥ ಹುಡುಗಿಗೆ ಕಷ್ಟಪಟ್ಟು ಮದುವೆ ಆಯ್ತೀವಿ, ಬೇಕಾಗಿರೋಂಥ ಹಣ ಆಸ್ತಿ ಎಲ್ಲ ಸಂಪಾದನೆ ಮಾಡ್ಕೋತೀವಿ. ಲಾಸ್ಟ್ ನಾನು ಬದುಕೋದಕ್ಕೆ ಇಷ್ಟ ಇಲ್ಲ ಅಂತ ಸೂಸೈಡ್ ಮಾಡ್ಕೋತೀವಿ. ಅಂದರೆ ನೀನು ಇಷ್ಟಪಟ್ಟಿದ್ದೇನು? ಶೂನ್ಯ. ಮನುಷ್ಯನು ನಿಜವಲ್ಲದ ಮಾಯರೂಪವಾಗಿದ್ದಾನೆ. ನಿಜನಾ? ಮನುಷ್ಯನು ನಿಜವಲ್ಲದ ಮಾಯರೂಪನು. ನಾನು ನಿಜ ಅಲ್ಲ ಪ್ರೇರೆ. 50 ವರ್ಷದಿಂದ ನಾನು ಇದ್ನ? ನಿಜನಾ? ಇರಲಿಲ್ಲ. ಈಗಿದ್ದೀನಿ. 50 ವರ್ಷ ಆದ್ಮೇಲೆ ಇರ್ತೀನ? ಇಲ್ಲ, ನಿಜ ಅಲ್ಲ. ನಾನು ಮಾಯರೂಪ. ಒಳಗಡೆ ಇರೋಂಥ ಆತ್ಮ ಐತಲ್ಲ, ಅದು ನಿಜವಾದ ರೂಪ, ಆತ್ಮರೂಪ. ಆ ಆತ್ಮಕ್ಕೆ ಸಾವಿಲ್ಲ. ದೇವರು ನಮ್ಮ ತಂದೆ ಆಗಿರೋದರಿಂದ ನಮ್ಮನ್ನು ರೂಪಾಂತರಗೊಳಿಸಿ ಒಬ್ಬೊಬ್ಬರನ್ನು ಒಂದೊಂದು ಸ್ಥಳದಲ್ಲಿ ಇರಿಸಿದ್ದಾರೆ. ದೇವರ ಸಂಕಲ್ಪ ಬಹಳ ದೊಡ್ಡದು ಪ್ರೇರೆ. ದೇವರು ಒಂದು ದೇಹವನ್ನು ಕೊಟ್ಟಿರೋದು ಎಂತಕ್ಕೋಸ್ಕರ? ಯೇಸು ಕ್ರಿಸ್ತನಿಗೆ ಒಂದು ದೇಹವನ್ನು ಸಿದ್ಧ ಮಾಡಿಕೊಟ್ಟಿದ್ರು. ಒಂದ್ಸಾರಿ ಇಬ್ರಿಯ ಬರೆದ ಪತ್ರಿಕೆ ನೋಡೋಣ. ಇಬ್ರಿಯ ಬರೆದ ಪತ್ರಿಕೆ 10ನೇ ಅಧ್ಯಾಯ 5ನೇ ವಚನ ನೋಡೋಣ. ಆದದರಿಂದ ಕ್ರಿಸ್ತನು ಭೂಲೋಕದೊಳಗೆ ಬರುವಾಗ ಅಂದ್ರೆ ಯೇಸು ಕ್ರಿಸ್ತನು ಕೇವಲ 2025 ವರ್ಷದ ಹಿಂದೆ, 26 ನಡೀತಾ ಇದೆ. ಯೇಸು ಕ್ರಿಸ್ತನು ಕೇವಲ 2026 ವರ್ಷದ ಹಿಂದೆ ಇದ್ದಂಥ ವ್ಯಕ್ತಿ ಅಲ್ಲ. ಆತನು ಮಹಾಶಕ್ತಿ. ನಾನು ಹುಟ್ಟಿದೆ ಅಂತ ಹೇಳ್ತಾ ಇದ್ದಾನೆ. ಯೇಸು ಕ್ರಿಸ್ತನ್ ಏನು ಹೇಳ್ತಾ ಇದ್ದಾನೆ ನೋಡಿ. ಕ್ರಿಸ್ತನು ಭೂಲೋಕದೊಳಗೆ ಬರುವಾಗ ಅಂದ್ರೆ ಎಲ್ಲಿದ್ರು? ಪರಲೋಕದಲ್ಲಿ, ಸ್ವರ್ಗ ರಾಜ್ಯದಲ್ಲಿ ಇದ್ರ? ಯಾರಾದ್ರೂ ಕ್ರಿಸ್ಮಸ್ ಮಾಡ್ಬೇಕಾದ್ರೆ ನಾನು ಬಂದ್ರೆ ಹೇಳಿದ್ರಿ, ಏನು 2025 ವರ್ಷದಿಂದ ಹುಟ್ಟಿರೋಂಥ ದೇವ್ರ ಬಗ್ಗೆ ನೀವು ಆರಾಧನೆ ಮಾಡ್ತಾ ಇದ್ದೀರಾ ಅಂತ ಕೇಳಿದ್ರೆ ಏನಂತೀರಾ ನೀವು? ತೋರಿಸ್ಬೇಕು ವಾಕ್ಯ. ಲೂಕನ ಬರೆದ ಸುವಾರ್ತೆಯಲ್ಲಿ ಅನೇಕ ಕಡೆ ಏನಿದೆ ಗೊತ್ತಾ? ಯೇಸು ಕ್ರಿಸ್ತನು ತಂದೆಯ ಚಿತ್ತವನ್ನು ನೆರವೇರಿಸೋದಕ್ಕೆ ಬಂದನು, ಹುಟ್ಟಿದನು ಅಲ್ಲ. ಸೂರ್ಯನು ಬರ್ತಾರೆ. ಏನಂತ ಹೇಳ್ತೀವಿ? ಸೂರ್ಯನು ಇವತ್ತು ಹುಟ್ಟಿದ ಅಂತ. ಅವತ್ತೇ ಡೆಲಿವರಿ ಆಯ್ತಾ ಸೂರ್ಯನಿಗೆ? ಅವತ್ತೇ ಹುಟ್ಟು ಬಂದ? ಮೊದಲು ಇದ್ನ ಇಲ್ವಾ? ಎಲ್ಲಿದ್ದ? ಇವಾಗ ಎಲ್ಲಿದ್ದಾರೆ? ಸೂರ್ಯನು ಡೇ ಶಿಫ್ಟ್ಗೆ ಹೋಗಿದ್ದಾರೆ. ಎಲ್ಲಿ? ಅಮೆರಿಕ ಕಡೆನೋ ಇನ್ನೊಂದು ಕಡೆ. ಇವಾಗ ನೈಟ್ ಶಿಫ್ಟ್ ಮುಗಿಸ್ಕೊಂಡು ಇವ್ರು ಬಂದಿದ್ದಾರೆ. ಯಾರು? ಚಂದ್ರನು. ನಾವು ರೋಡಲ್ಲಿ ಹೋಗ್ಬೇಕಾದ್ರೆ ಲೈಟ್ ಹಾಕ್ತೀವಿ. ಏನಾರು ಕಾಣ್ತಾ ಇಲ್ಲ ಕಂಡ್ರೋ ಲೈಟ್ ಹಾಕ್ತೀವಿ ಅಂತೀವಿ. ಯಾರಾದ್ರೂ ದೇವ್ರಿಗೆ ಅಪ್ಪಣೆ ಕೊಡ್ತಾ ಇದ್ದೀರಾ? ದೇವ್ರಿಗೆ ಯಾರಾದ್ರೂ ಅಪ್ಪಣೆ ಕೊಡ್ತಾ ಇದ್ದೀರಾ ಲೈಟ್ ಹಾಕಿ ಅಂತ? ತಕ್ಕ ಸಮಯದಲ್ಲಿ ಅಷ್ಟು ದೊಡ್ಡ ಸೂರ್ಯ. ಎಷ್ಟು ದೊಡ್ಡ ಸೂರ್ಯ ಗೊತ್ತಾ ಅದು? ಈ ಭೂಮಿ 13,000 ಲಕ್ಷ ಭೂಮಿ ಹಾಕಿದ್ರೆ ಒಂದು ಸೂರ್ಯ. ನೋಡೋದಕ್ಕೆ ಹಿಂಗೆ ಕಾಣ್ತೈತೆ, ದೂರದ ಬೆಟ್ಟ ಚಿಕ್ಕದಾಗ ಕಾಣ್ತೈತೆ. ಆದ್ರೆ ಅದು ಎಷ್ಟು ದೊಡ್ಡವನು ಗೊತ್ತಾ? ಬಹಳ ದೊಡ್ಡವನು ಪ್ರೇರೆ. ಆ ಸೂರ್ಯನ ದೇವ್ರ ಮಾತು ಒಳಪಟ್ಟು ನೈಟ್ ಶಿಫ್ಟ್ ಡೇ ಶಿಫ್ಟ್ ಮಾಡ್ತಾ ಇದ್ದಾರೆ. ಯಾರಿಗೋಸ್ಕರ? ನಿಮಗೋಸ್ಕರ, ನಮಗೋಸ್ಕರ. ಆ ವಚನ ಓದೋಣ. ಒಂದು ಸಾರಿ ಆ ಸೂರ್ಯನು ದೇವ್ರ ಮಾತು ಒಳಪಡ್ತಾ ಇದ್ದಾನೆ ಇಲ್ವ ಅಂತ ಒಂದ್ಸಾರಿ ಯೋಬನ ಗ್ರಂಥ 7ನೇ ಅಧ್ಯಾಯ 9-7 ಓದೋಣ. 9-7. ಎಷ್ಟು ಯೋಬ? 9-7. 7-9 ಓದು. 7-9.
ಆತನು ಹುಟ್ಟಬೇಡವೆಂದು ಆತನು ಅಪ್ಪಣೆ ಕೊಟ್ಟರೆ ಸೂರ್ಯನು ಹುಟ್ಟುವುದಿಲ್ಲ. ಸೂರ್ಯನು ಹುಟ್ಟಲ್ವಂತೆ. ಯಾರು ಅಪ್ಪಣೆ ಕೊಟ್ರೆ? ದೇವರು ಅಪ್ಪಣೆ ಕೊಟ್ರೆ ಸೂರ್ಯ ಹುಟ್ಟು ಬರಲ್ವಂತೆ. ನಕ್ಷತ್ರಗಳನ್ನು ಮುಚ್ಚಿಟ್ಟು ಸಾಕು ಪ್ರೇರೆ. ಹುಟ್ಟಬೇಡವೆಂದು ಸೂರ್ಯನಿಗೆ ಅಪ್ಪಣೆ ಕೊಟ್ರೆ ದೇವರು ಹುಟ್ಟಲ್ವಂತೆ. ಈ ಕೇವಲ ನಾವು ಪಿಂಡ ಎಷ್ಟು ಹುಳದಂತೆ ಇದ್ದವರು ನಾವು. ಸೂರ್ಯನ ಮುಂದೆ ಏನಾಗಿದ್ದೇವೆ? ಹುಳದಂತೆ ಇದ್ದವರು. ನಾವು ದೇವರ ಚಿತ್ತಕ್ಕನುಸಾರವಾಗಿ ಹುಟ್ಟಿದೀವ ಅಥವಾ ನಮ್ಮ ಚಿತ್ತಕ್ಕನುಸಾರಗಳು, ನಮ್ಮ ತಂದೆ ತಾಯಿ ಚಿತ್ತಕ್ಕನುಸಾರವನ್ನು ಹುಟ್ಟಿದೀವ ಪ್ರೇರೆ? ನಮ್ಮ ಚಿತ್ತದಿಂದ ನಾವು ಹುಟ್ಟಿಲ್ಲ, ದೇವರ ಚಿತ್ತದಿಂದ ನಾವು ಹುಟ್ಟಿದ್ದೇವೆ. ಅಪೋಸ್ತರ ಕೃತ್ಯಗಳು ತೆಗೆದ್ಬೇಡ. ಅಪೋಸ್ತರರ ಕೃತ್ಯಗಳು 17ನೇ ಅಧ್ಯಾಯ 26ನೇ ವಚನ ಹೇಳುವಂತ ಮಾತೇನು ಗೊತ್ತಾ? ತಂದೆಯಾದ ಪರಮಾತ್ಮನು ಒಬ್ಬನಿಂದಲೇ ಎಲ್ಲ ಜನಾಂಗದವರನ್ನು ಹುಟ್ಟಿಸಿ ಅವರವರು ಇರತಕ್ಕಂಥ ಮೇರೆಗಳನ್ನು ಅವರವರ ಡೇರೆಗಳನ್ನು ನಿರ್ಮಿಸಿ ಒಂದು ವೇಳೆ ತಡವಾಡಿ ಕಂಡುಕೊಂಡಾರೇನೋ ಎಂದು ದೇವರು ದೀರ್ಘ ಶಾಂತಿಯಿಂದ ಕಾಯ್ತಾ ಇದ್ದಾನೆ. ಅವರವರು ಇರತಕ್ಕಂಥ ಏರಿಯಾ ಬೆಂಗಳೂರಲ್ಲಿ ಇರಬೇಕು. ಬೆಂಗಳೂರಲ್ಲಿ ಒಂದು ತಾಯಿ ಗರ್ಭದಲ್ಲಿ ಹುಟ್ಟಬೇಕಮ್ಮ ನೀನು. ಆಂಧ್ರದಲ್ಲಿ ಒಂದು ಗರ್ಭದಲ್ಲಿ ಹುಟ್ಟಬೇಕಮ್ಮ ನೀನು. ತಮಿಳುನಾಡಲ್ಲಿ ಒಂದು ಗರ್ಭದಲ್ಲಿ ಹುಟ್ಟಬೇಕಂತ ಅವರವರ ಇರತಕ್ಕಂಥ ಸ್ಥಳಗಳನ್ನು ನಿಷ್ಕರಿಸಿ ತೀರ್ಮಾನ ಮಾಡಿ ಈ ಭೂಮಂಡಲದಲ್ಲಿ ನಮ್ಮನ್ನು ಕರೆದಿದ್ದಾರೆ ಪ್ರೇರೆ. ಏನೋ ಸುಮ್ಮನೆ ಹುಟ್ಟಿದ್ದೇವೆ ಅಂತ ಅನ್ಕೋಬೇಡಿ ಪ್ರೇರೆ. ದೇವರ ಸಂಕಲ್ಪದ ಮೇರೆಗೆ ಹುಟ್ಟಿದವರು ನಾವು. ಯೇಸು ಪ್ರಭು ಹೇಳುವಂತ ಮಾತೇನು ಗೊತ್ತಾ? ದೇವರ ಯಜ್ಞ ನೈವೇದ್ಯಗಳು ನಿನಗೆ ಇಷ್ಟವಾಗಿರಲಿಲ್ಲ. ಓದೋಣ ಆ ಮಾತು ಒಂದ್ಸಾರಿ. ಇಬ್ರಿಯ 10:5 ಕಡೆದಾಗಿ ಓದಿ ಮುಗಿಸ್ಕೊಳ್ಳೋಣ. ಯಜ್ಞ ನೈವೇದ್ಯಗಳು ನಿನಗೆ ಇಷ್ಟವಾಗಿರಲಿಲ್ಲ. ಮೊದಲಿಂದ ಓದೋಣ. ಬೇರೆಯಿಂದ. ಆದದರಿಂದ ಕ್ರಿಸ್ತನು ಭೂಲೋಕದೊಳಗೆ ಬರುವಾಗ, ಯೇಸು ಕ್ರಿಸ್ತನು ಬರುವಾಗ, ಆನ್ ದ ವೇ. ಕೆಲವರು ಏನಾದರೂ ರೋಡಲ್ಲಿ ಬರ್ತಾ ಇದ್ರೆ ಏನಂತಾರೆ? ಆನ್ ದ ವೇ ಅಂದ್ರೆ ದಾರಿಗೂ ಮನೆಗೂ ಮಧ್ಯದಲ್ಲಿದ್ದಾರೆ. ಯೇಸು ಕ್ರಿಸ್ತನು ಬರುವಾಗ ದೇವರೇ ಯಜ್ಞ ನೈವೇದ್ಯಗಳು ನಿನಗೆ ಇಷ್ಟವಾಗಿರಲಿಲ್ಲ, ನನಗೆ ಒಂದು ದೇಹವನ್ನು ಸಿದ್ಧ ಮಾಡಿ ಕೊಟ್ಟು ಮರ್ಯಾಳ ಗರ್ಭದಲ್ಲಿ ಆಗ ನನ್ನನ್ನು ಕರೆದೆ. ಹೌದಾ? ಮರ್ಯಾಳ ಗರ್ಭದಲ್ಲಿ ಒಂದು ಗರ್ಭವನ್ನು ಸಿದ್ಧ ಮಾಡಿ, ಮರ್ಯಾಳೆ ನಿನ್ನ ಗರ್ಭದಲ್ಲಿ ಒಬ್ಬ ದೇವಪುರುಷನು ಹುಡ್ತಾನೆ. ಆತನ ಯಾರು ಗೊತ್ತಾ? ಮೋಕ್ಷ ಪ್ರದಾತನು, ತನ್ನ ಜನರ ಪಾಪಗಳಿಂದ ಬಿಡಿಸುವಂತ ಪಾಪ ವಿಮೋಚಕನು ಆತನು. ಸಾಧಾರಣ ಮನುಷ್ಯನ ಅನ್ಕೊಂಡಿದ್ದೀವ? ಯೇಸು ಕ್ರಿಸ್ತನ ಸಾಧಾರಣ ಮನುಷ್ಯನ ಅಲ್ಲ ಪ್ರೇರೆ. ಸಾಧಾರಣ ಮನುಷ್ಯನಲ್ಲ ಆತನು. ಒಂದು ಸಾರಿ ಪೇತ್ರನು ಬರೆದ ಮೊದಲನೇ ಪತ್ರಿಕೆ, ಕಡೆದಾಗಿ ಓದ್ಕೋಣ. ಪೇತ್ರನು ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 18ನೇ ವಚನದಿಂದ ಈ ಮಾತನ್ನು ಓದಿಕೋಣ. ನಿಮ್ಮ ಹಿರಿಯರು ಕಲಿಸಿಕೊಟ್ಟ ವ್ಯರ್ಥವಾದ ನಡವಳಿಕೆಯಿಂದ ನಿಮಗೆ ಬಿಡುಗಡೆಯಾದದ್ದು ಚಿನ್ನ ಬೆಳ್ಳಿ ಮುಂತಾದ ವಸ್ತುಗಳಿಂದಲ್ಲ. ನಿಮಗೆ ಬಿಡುಗಡೆ ಆಗಿರುವಂಥದ್ದು ಚಿನ್ನ ಬೆಳ್ಳಿ ಬಂಗಾರದಿಂದಲ್ಲಮ್ಮ. ಈ ಬಿಡುಗಡೆ, ಈ ರಕ್ಷಣೆ ಸಿಕ್ಕಿದೆಯಲ್ಲ, ಚಿನ್ನ ಬೆಳ್ಳಿ ಬೆಲೆ ಕಟ್ಟಕ್ಕಾಗುತ್ತಾ ಪ್ರೇರಿ? ಆತ್ಮಕ್ಕೆ ಒಬ್ಬ ಮನುಷ್ಯನು ಲೋಕವನ್ನೆಲ್ಲ ಸಂಪಾದನೆ ಮಾಡಿದರೂ ತನ್ನ ಪ್ರಾಣ ನಷ್ಟಪಟ್ಟರೆ ಅವನಿಗೆ ಪ್ರಯೋಜನ ಏನು? ಏನ್ ಪ್ರೇರೆ? ಪ್ರಾಣಕ್ಕಿರೋ ಬೆಲೆನೇ ಇಡೀ ಪ್ರಪಂಚದ ಬೆಲೆ ಕಟ್ಟಿದ್ರು ಒಂದು ಪ್ರಾಣಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ. ನಿಜನಾ? ಒಬ್ಬ ಮನುಷ್ಯ ಸತ್ತೋದ ನಂತರ ಇಷ್ಟು ಆಸ್ತಿ ತಗೊಬಂದು ನಾನು ಮಡಗ್ತೀನಿ. ಎಷ್ಟು ಪ್ರೇರೆ ಈ ಸೈಟು? ಬೆಂಗಳೂರಲ್ಲಿ ಎಷ್ಟು ಓಡ್ತಾ ಇದೆ ಸೈಟು? ಒಂದು ಗೇಣಿಗೆ ಇಷ್ಟು ಸಾವಿರ. 30-50 ಸೈಟ್ ತಗೊಳಕ್ಕೆ ಕೋಟ್ಯಾಂತರ ರೂಪಾಯಿ. ಇಡೀ ಪ್ರಪಂಚದಲ್ಲಿರುವಂಥ ಸೈಟ್ಗಳನ್ನು ಲೆಕ್ಕ ಹಾಕಿ ಅದರ ಹಣಗಳನ್ನು ಒಂದುಗೂಡಿಸಿ ಸತ್ತೋಗಿರುವಂಥ ಶವದ ಮುಂದೆ ತಗೊಬಂದಿಟ್ಟು ನೀನು ಜೀವಂತವಾಗಿ ಎದ್ದೇಳು ಅಂದ್ರೆ ಎದ್ದೇಳಲ್ಲ. ಒಂದೇ ಜನನ, ಒಂದೇ ಮರಣ. ಹುಟ್ಟು ಸಾವುಗಳ ನಡುವೆ ಸೃಷ್ಟಿಕರ್ತನನ್ನು ಸ್ಮರಿಸಬೇಕು. ಈ ದಿನವೇ ಒಳ್ಳೆ ಸಮಯ, ಆಮೇಲೆ ಸಿಕ್ಕೋಲ್ಲ. ನಾಳೆ ಅಂದ್ರೆ ನಿನಗೇನು ಗೊತ್ತಿಲ್ಲ. ನಿನಗೇನು ಗೊತ್ತಾ? ಏನು ಗೊತ್ತು ನಿನಗೆ? ಕಲ್ಪನೆ ಕಥೆಗಳನ್ನು ಕೇಳ್ತಾ ಇದೀವಿ ಪ್ರೇರೆ. ನಾವು ನಮ್ಮ ಜೀವಿತದ ಪರಮಾರ್ಥ ನಾವು ತಿಳ್ಕೋಬೇಕು. ಯಾವಾಗ ತಿಳ್ಕೋತೇವೆ? ಯಾವಾಗ ಪ್ರೇರೆ? ಇದೇ ಸುಪ್ರಸನ್ನತೆಯ ಕಾಲ, ಇದೇ ರಕ್ಷಣೆಯ ದಿನ. ಯಾವ ದಿನ ಇದು? ನಿಮ್ಮನ್ನು ರಕ್ಷಿಸುವಂತ ದಿನ ಇದೇನೆ. ಬಹಳ ದಿನ ಇಲ್ಲ ಪ್ರೇರೆ. ನಮ್ಮ ಜೀವನ ಬಹಳ ದಿನ ಇಲ್ಲ ಪ್ರೇರೆ. ನಮ್ದು ಕುಟುಂಬ ತುಂಬು ತುಳುಕ್ತಾ ಇದ್ದಂಥ ಕುಟುಂಬ. ನನ್ನ ತಂದೆ ತಾಯಿ ನನ್ಗೆ ಇದೇ ರೀತಿ ಪ್ರೀತಿ ತೋರಿಸ್ತಾರೆ, ನನ್ನ ಜೊತೆ ಹೀಗೆ ಇರ್ತಾರೆ ಅನ್ಕೊಂಡಿದ್ದೆ.
ವಯಸ್ಸಿರ್ಲಿಲ್ಲ ಅವ್ರಿಗೆ, ಸಾಯೋಂಥ ವಯಸ್ಸಲ್ಲ, ಸತ್ಯ ಹೊಟ್ಟೋದ್ರು. ಚಿಕ್ಕ ವಯಸ್ಸಲ್ಲೇ ಪ್ರೇರೆ ದೇವರು ಯಾರಂತ ತೋರಿಸ್ತಿಲ್ಲ ನನ್ನ ತಾಯಿ. ನನ್ನ ತಂದೆ ಇಂಥವರೇ ದೇವ್ರು ಕಣೋ, ಇಂಥವ್ರೆ ಪಾಪ ವಿಮೋಚಕನು, ಈತನೇ ಆತ್ಮರಕ್ಷಕನು ಅಂತ ನನ್ನ ತಂದೆ ಯೇಸು ಕ್ರಿಸ್ತನನ್ನು ತೋರಿಸ್ತಿಲ್ಲ ಪ್ರಿಯರೇ. ಅನಾಥರಾಗಿ ಬಿಟ್ಟೋದ್ರು ನನ್ನನ್ನ. ಈ ಲೋಕದಲ್ಲಿ ದಿಕ್ಕಿಲ್ಲದವನಾಗಿ ಸತ್ತು ಹೊಟ್ಟೋದ್ರು. ಯಾರು ನೋಡ್ತಾರೆ ಈ ಅನಾಥನನ್ನ? ಒಬ್ಬನಿದ್ದಾನೆ ಪ್ರೇರೆ, ಒಬ್ಬನಿದ್ದಾನೆ. 14ನೇ ಅಧ್ಯಾಯ ಯೋಹಾನನು ಬರೆದ ಸುವಾರ್ತೆ. ಯೋಹಾನನು ಬರೆದ ಸುವಾರ್ತೆ 14ನೇ ಅಧ್ಯಾಯ 18ನೇ ವಚನ ಒಂದು ಸಾರಿ ಓದಿಕೊಳ್ಳೋಣ. ನಾನು ನಿಮ್ಮನ್ನು ಅನಾಥರಾಗಿ ಬಿಡುವುದಿಲ್ಲ. ಕೇಳಿಸಿಕೊಳ್ಳೋಣ ಪ್ರೇರೆ. ಏನ್ ಪ್ರೇರೆ? ಅನೇಕರು ಅನಾಥರು ಇದ್ದೇವೆ ಅಲ್ವಾ? ಅನಾಥರು ಇದ್ದೀವಿ ಅಲ್ವಾ? 60 ವರ್ಷ 70 ವರ್ಷ ಇರುತ್ತೆ, ತಂದೆ ತಾಯಿಗಳಿಗೆ ಮುಗಿದೋಗಿರುತ್ತೆ ವಯಸ್ಸು. 70-80 ವರ್ಷ ಇರ್ತಾರ ತಂದೆ ತಾಯಿಗಳು? ಇರಲ್ಲ. 60 ವರ್ಷ ಆಗುತ್ತೆ, 70 ವರ್ಷ ಆಗಿರುತ್ತೆ ನಮಗೆ ಅಲ್ವಾ? ಯಾವತ್ತಾದ್ರೂ ಅನಿಸಿದ್ಯಾ ನಮ್ಮ ತಾಯಿಗೆ ಹೊರ್ಕೊಂಡು ನನಗಿರೋ ಚಿಂತೆ ಎಲ್ಲ ಮರ್ತ್ಬಿಡ್ಬೇಕು ಅಂತ ಅನಿಸಿದ್ಯಾ ಯಾವತ್ತಾದ್ರೂ? ಸತ್ತೋಗಿರೋ ನನ್ನ ತಾಯಿ ನೆನೆಸ್ಕೊಂಡು ಹತ್ತಿರೋಂಥವ್ರು ಇದ್ದೀರಾ? ನಾನಿದ್ದೀನಿ ಪ್ರೇರೆ. 35ನೇ ವರ್ಷಕ್ಕೆ ನನಗೆ ಆವಾಗ ಒಂದು 10 ವರ್ಷದಿಂದ 25 ವರ್ಷ ಆವಾಗ ನನಗೆ ಅನಿಸ್ತಾ ಇದ್ದು ನನ್ನ ತಾಯಿಗೆ ಹೊರ್ಕೊಂಡು ನನ್ನ ನೋವೆಲ್ಲ ಹೇಳ್ಕೋಬೇಕು, ನನ್ನ ಕುಟುಂಬದ ಹಿಂಸೆಗಳೆಲ್ಲ, ನನ್ನ ಅವಮಾನಗಳೆಲ್ಲ ಹೇಳ್ಕೊಂಡು ನನ್ನ ತಾಯಿ ಎದೆಯಲ್ಲಿ ನಾನು ಅಳಬೇಕು ಅಂತ ನನಗೆ ಅನಿಸ್ತಾ ಇತ್ತು. ಆ ತಾಯಿ ನಂಗೆ ದೇವರೇ ತೋರಿಸ್ತಿಲ್ಲ ಪ್ರೇರೆ. ಏನೇ ಎದ್ಕೊಂಡು ಎದೆಗೆ ಹೊರ್ಕೊಂಡು ನಾನು ಅಳೋದು ಅವ್ರಿಗೋಸ್ಕರ. ದೇವರು ಯಾರಂತ ತೋರಿಸ್ದೆ ಈ ಲೋಕದಲ್ಲಿ ನಾಯಿ ರೀತಿಲಿ ಬಿಟ್ಬಿಟ್ಟು ಹೊಡೋದ್ರು ಪ್ರೇರೆ. ತಂದೆ ತಾಯಿಗಳು ಪ್ರಾಮುಖ್ಯವಾಗಿ ದೇವರನ್ನು ತೋರಿಸ್ತಾ ಇದ್ದೀರಾ? ಯಾರು ಧನ್ಯರು ಗೊತ್ತಾ? ನೀವೇ ಭಾಗ್ಯವಂತರು. ನಿಮ್ಮನ್ನು ಹೆತ್ತಂತ ಆ ಸರ್ವೇಶ್ವರನನ್ನು, ನಿಮ್ಮನ್ನು ಹೆತ್ತಂತ ಆ ಸೃಷ್ಟಿಕರ್ತನನ್ನು ನೀವು ತೋರಿಸ್ತಾ ಇದ್ದೀರಾ ಅಂದರೆ ಯಾರು ಭಾಗ್ಯವಂತಂದ್ರೆ ನೀವೇ ತಂದೆ ತಾಯಿಗಳೇ. ನಿಮ್ಮ ಮಕ್ಕಳು ನಿಮ್ಮ ಮುಂದೆ ಕೂತ್ಕೊಂಡು ದೇವರ ಮಾತನ್ನು ಕೇಳ್ತಾ ಇದ್ದಾರೆ. ಯಾವುದೋ ಸಿನಿಮಾದಲ್ಲೂ ಅರ್ಧಂಪರ್ಧ ಬಟ್ಟೆ ಹಾಕಿರೋರು ಶಿಲ್ಪಿ ಹೊಡೆಯೋದನ್ನು ಬಿಟ್ಟು ಇಲ್ಲಿ ಬಂದು ದೇವ್ರ ವಾಕ್ಯ ಕೇಳ್ತಾ ಇದ್ದಾರೆ ಅಂದ್ರೆ ಯಾರು ಗೊತ್ತಾ ಧನ್ಯರು? ನೀವೇ ತಂದೆ ತಾಯಿಗಳು ಧನ್ಯರು. ಓದಿಕೋಣ ಆ ಮಾತು. ನಾನು ನಿಮ್ಮನ್ನು ಅನಾಥರಾಗಿ ಬಿಡುವುದಿಲ್ಲ, ನಿಮ್ಮ ಬಳಿಗೆ ಬರುತ್ತೇನೆ. ಇನ್ನು ಸ್ವಲ್ಪ ಕಾಲವಾದ ನಂತರ ಲೋಕವು ನನ್ನನ್ನು ನೋಡುವುದಿಲ್ಲ. ಸಾಕು ಪ್ರೇರೆ. ನಾನು ನಿಮ್ಮನ್ನು ಅನಾಥರಾಗಿ ಬಿಡುವುದಿಲ್ಲ ಅಂತ ಕೇವಲ ಚೇತನ್ ಮಾತ್ರ ಹೇಳಿಲ್ಲ, ನನ್ನ ಮಗ ಶಂಕರ್ ಮಾತ್ರ ಹೇಳಿಲ್ಲ. ಭೂಮಿ ಮೇಲಿರುವಂಥ ಕ್ರಿಸ್ತನನ್ನು ನಂಬಿರುವಂಥ ಪ್ರತಿಯೊಬ್ಬರಿಗೆ ದೇವರು ತಂದೆಯಾಗಿಯೂ ತಾಯಿಯಾಗಿಯೂ ಇದ್ದಾನೆ ಪ್ರೇರೆ. ಆತನು ಯಾರಿಗೂ ಅನಾಥರಾಗಿ ಬಿಡುವುದಿಲ್ಲ. ನಾವು ಅನಾಥರಲ್ಲ ಪ್ರೇರೆ. ಇವಾಗ ಅಳಬೇಕು ಅನಿಸ್ತಾ ದೇವರ ಎದೆಗೆ ಹೊರ್ಕೊಂಡು ಅಳ್ತೀನಿ ನಾನು. ಯಾಕೆ? ನಾನು ಹೇಳೋದು ಬೇಕಾಗಿಲ್ಲ ದೇವರೇ ನನ್ನ ಕಷ್ಟ ಈ ಥರ ಐತೆ ಅಂತ. ನಾನು ಹೇಳುವುದಕ್ಕಿಂತ ಮುಂಚೆ ನನ್ನ ಹೃದಯವನ್ನು ನೋಡುವಂಥ ದೇವರು ಪ್ರೇರೆ. ಎಂಥ ದೇವ್ರು ಸಿಕ್ಕಿದ್ದಾನೆ ಗೊತ್ತಾ ನಮಗೆ? ಬಾಯಿ ಬಿಟ್ಟು ಹೇಳ್ಕೊಂಡ್ರು ಜನಗಳಿಗೆ ನಮ್ಮ ಕಷ್ಟ ಅರ್ಥ ಆಗಲ್ಲ ಪ್ರೇರೆ. ನೋವಿಂದ ವೇದನೆಯಿಂದ ಹೇಳ್ಕೊಂಡ್ರು ಕಾಮಿಡಿ ಮಾಡ್ತಾರೆ ಇನ್ನೊಬ್ಬನ ಹತ್ರ ಹೇಳ್ಕೊಂಡು, ಇವ್ನಿಗೆ ಈ ಥರ ಕಷ್ಟ ಅಂತ ಕಣೋ. ಮುಂದೆ ಮಾತ್ರ ಯಾವ ರೀತಿ ಮಾತಾಡ್ತಾರೆ ಗೊತ್ತಾ? ನಿಜವಾಗ್ಲೂ ನೀನು ಬಂದಿರೋಂಥ ಪರಿಸ್ಥಿತಿ ನನಗೆ ಯಾರಿಗೂ ಬರಬಾರ್ದು ಅಂತಾರೆ. ಹಿಂದ್ಗಡೆ ಹೋಗಿ ಅವನ ಜೀವನ ಈ ರೀತಿ ಐತೆ ಕಣೋ ಅಂತಾರೆ. ದೇವರು ಅಷ್ಟು ಮಹಾ ಆಕಾಶದಿಂದ ನಿನ್ನ ಹೃದಯದಲ್ಲಿರುವಂಥ ದುಃಖವನ್ನು ನೋಡಿ, ನಿನ್ನ ನೋವನ್ನು ನೋಡಿ, ನಿನ್ನ ಕಣ್ಣೀರನ್ನು ನೋಡಿ ಔಷಧಿ ಕೊಡ್ತಾ ಇದ್ದಾನಂದ್ರೆ ವಾಕ್ಯದ ಮೂಲಕ. ಆತನಂತ ದೇವರು ಯಾರು ಪ್ರಿಯರೇ? ಆತನಂತ ತಂದೆ ಯಾರು ಪ್ರಿಯರೇ? ನಮ್ಗೇನಾದ್ರೂ ರೋಗ ಬಂದರೆ ನಮ್ಮ ರೀಸಸ್ಸನ್ನು ಚೆಕ್ ಮಾಡಿ ಅದಕ್ಕೆ ಔಷಧಿನೂ ಕೊಡ್ತಾರೆ. ನಮ್ಮ ದೇಹದಲ್ಲಿರುವಂಥ ಮತ್ತೊಂದನ್ನು ತೆಗೆದುಕೊಂಡು, ರಕ್ತವನ್ನು ತೆಗೆದುಕೊಂಡು ಔಷಧಿ ಕೊಡುವಂಥ ವೈದ್ಯರನ್ನು ನೋಡಿದ್ದೇವೆ. ಹೃದಯದಲ್ಲಿರುವಂಥ ಗಾಯವನ್ನು ನೋಡಿ ಔಷಧಿ ಕೊಡುವಂಥ ಒಬ್ಬನಿದ್ದಾನೆ ಗೊತ್ತಾ ನಿಮಗೆ? ಈ ದಿನ ಆತನ ಬಗ್ಗೆನೇ ಹೇಳ್ತಾ ಇದ್ದೀನಿ ನಾನು ನಿಮಗೆ. ನಿಮ್ಮ ಪಾಪಗಳು ಕಡು ಕೆಂಪಾಗಿದ್ದರು, ನಿಮ್ಮ ಕಷ್ಟಗಳು ಪಾತಾಳಕ್ಕೆ ಮುಟ್ಟುವಂಥದ್ದಾಗಿದ್ದರು, ಅದರಿಂದ ಬಿಡಿಸಿ ನಿಮ್ಮನ್ನು ಸ್ವಸ್ಥ ಸ್ಥಳದಲ್ಲಿ ಕುಂಡಿಸೋದಕ್ಕೆ ಆತನ ಶಕ್ತನು ಪ್ರೇರೆ. ಅಂಥ ದೇವರು ಯೇಸು ಕ್ರಿಸ್ತನು. ಆತನನ್ನು ನಂಬಿದಂಥ ನಿಜವಾಗ್ಲೂ ನಾನು ನನ್ನ ಮಕ್ಕಳು ಭಾಗ್ಯವಂತರು ಅಂತ ನಂಬ್ತೀನಿ ಪ್ರೇರೆ. ಯಾರು ನಂಬರು? ಆತನನ್ನು ನಂಬಿ ಸ್ವಂತ ಜನವಾಗಿ ಮಾರ್ಪಟ್ಟಿದ್ದೀವಲ್ಲ ಯೇಸು ಕ್ರಿಸ್ತನನ್ನು. ಜನರು ಏನಂತಾರೆ ಗೊತ್ತಾ? ಮೈಂಡ್ ವಾಶ್ ಮಾಡ್ಬಿಟ್ಟವ್ರು ನನಗೆ. ನಮ್ಮ ಫ್ರೆಂಡೆಲ್ಲ ಕುಡಿಯೋಕ್ಕೆ ಬಾರ್ ಕರಿತಾ ಇದ್ರು. ಬೆಂಗಳೂರು ಬಂದಾದ್ಮೇಲೆ ದೇವ್ರ ಕೃಪೆಯಿಂದ ನಾನು ಬದಲಾದ ನಂತರ ಬಾರ್ ಕರೆದಾಗ ಹೋಯ್ತಾ ಇರಲಿಲ್ಲ. ಇನ್ನೊಬ್ಬ ಕರೆದ, ಏನು ಬಂದರೆ ಏನು ಕುಡಿದೇ ಇರೋಕ್ಕಾಗಲ್ಲ ಬಾ ಅಂತಂದ್ರು. ಹೋದೆ. ಅವನೇನೇನೋ ಮಾತಾಡ್ತಾ ಇದ್ರು, ನಾನು ದೇವ್ರ ಬಗ್ಗೆನೇ ಹೇಳ್ತಾ ಇದ್ದೆ. ನೀನು ಹುಚ್ಚ ಆಗ್ಬಿಟ್ಟಿದ್ದೆ ಕಣೋ ಅಂತಾನೆ. ನಿನ್ನ ಮೈಂಡ್ ವಾಶ್ ಆಗ್ಬಿಟ್ಟೈತೆ ಅಂತಾನೆ. ಹೌದು ಕಣೋ, ಇಲ್ದಿರೋ ದರಿದ್ರೆಲ್ಲ ತುಂಬಿಕೊಂಡಿದ್ದೆ ಮೈಂಡಲ್ಲಿ. ಕುಡಿಬೇಕು, ತಿನ್ನಬೇಕು, ವ್ಯಭಿಚಾರ ಮಾಡಬೇಕು, ಸುಖವಾಗಿರ್ಬೇಕು, ನಾಳೆ ಸಾಯ್ತೇನೆ ಅನ್ಕೊಂಡಿದ್ದೆ ಕಣೋ. ಆ ದರಿದ್ರದೆಲ್ಲ ಕಸಗಳನ್ನೆಲ್ಲ ಗುಡಿಸಿ ಯೇಸು ಕ್ರಿಸ್ತನು ತನ್ನ ಪರಿಶುದ್ಧ ರಕ್ತದಿಂದ ನನ್ನ ತೊಳೆದು ಶುದ್ಧ ಮಾಡಿ ನಿಲ್ಲಿಸಿದ ಕಣೋ. ಹೌದು ಕಣೋ, ನೀನು ಹೇಳಿ ನಿಜ. ನನ್ನ
ಮೈಂಡ್ ವಾಶ್ ಮಾಡಿದ್ದಾನೆ. ಮೇಂಡೆ ಅಲ್ಲ, ಹೃದಯವನ್ನು ವಾಶ್ ಮಾಡಿದ್ದಾನೆ. ಎಂಥ ಒಳ್ಳೆ ದೇವರು ಏಸಯ್ಯ, ತುಂಬ ಒಳ್ಳೆ ದೇವ್ರ ಪೇರು. ಆತನನ್ನು ನಂಬೋಣ, ಆತನನ್ನು ಪ್ರೀತಿಸೋಣ. ನಮ್ಮ ಬಾಳು, ನಮ್ಮ ಮನೆ ಕುಟುಂಬದಲ್ಲಿರುವಂಥ ಸಕಲ ಸದಸ್ಯರು ನಿಜವಾಗ್ಲೂ ಆಶೀರ್ವದಿಸಲ್ಪಡ್ತೇವೆ ಅನ್ನುವಂಥ ಮಾತನ್ನು ಹೇಳುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು. ಇದುವರೆಗೂ ನಮ್ಮ ದೇವರ ಮಾತುಗಳನ್ನು ತಿಳಿಸ್ತಾ ಇದ್ದೇನೆ. ಅಮೂಲ್ಯವಾದ ಮಾತುಗಳನ್ನು ನಮಗೆ ತಿಳಿಸಿದ್ದಾರೆ. ದೇವರ ಮಹಿಮೆಯನ್ನು ನಾವೆಲ್ಲರೂ ಸಾಕುಪಡಿಸುವವರಾಗಿರಬೇಕು. ಹಾಗೆಯೇ ಕ್ರೈಸ್ತರೆಂದು ನಾವೆಲ್ಲರೂ ಕರೆಯಲ್ಪಡ್ತಿದ್ದೇವೆ ಅಂದರೆ ವಿ ಹ್ಯಾವ್ ಎ ರೀಸನ್. ನಮಗೆ ಒಂದು ಏನಂತ ಕನ್ನಡದಲ್ಲಿ ಕಾರಣವಿದೆ. ನಮ್ಮ ಒಂದು ಕಾರಣವಿದೆ. ಅದಕ್ಕಾಗಿಯೇ ನಾವೆಲ್ಲರೂ ಸಹ ದೇವರ ರಾಜ್ಯ ಅಭಿವೃದ್ಧಿಗಾಗಿ ನಾವೆಲ್ಲರೂ ಸಹ ದುಡಿಯುವವರಾಗಿರಬೇಕೆಂದು ಕೇಳಿಕೊಳ್ಳುತ್ತಾ ಈ ಒಂದು ಚಿಕ್ಕ ಮಾತುಗಳನ್ನು ನಾವು ಮುಗಿಸ್ತಿದ್ದೇವೆ. ಎಲ್ಲರ ಕಣ್ಣುಗಳನ್ನು ಮುಚ್ಕೊಳ್ಳೋದಾದರೆ ನಾವು ಕಡೆಯ ಪ್ರಾರ್ಥನೆ ಮಾಡಿಕೊಂಡು ಈ ಕೂಟವನ್ನು ನಾವು ಓಕೆ, ನಾವು ಮುಂದಿನ ಕಾರ್ಯಕ್ರಮಕ್ಕೆ ಹೋಗೋರಾಗಿರೋಣ. ರೊಟ್ಟಿ ಮತ್ತು ದ್ರಾಕ್ಷಾರಸದ ಕಾರ್ಯಕ್ರಮ. ನಾನು ನಿಮಗೆ ತಿಳಿಸಿದ ಉಪದೇಶವನ್ನು ಕರ್ತನಿಂದ ಹೊಂದಿದ್ದೆನು. ಅದೇನೆಂದರೆ, ಕರ್ತನಾದ ಯೇಸು ಕೊಟ್ಟ ರಾತ್ರಿಯಲ್ಲಿ ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು, ಇದು ನಿಮಗೋಸ್ಕರವಾಗಿರೋ ನನ್ನ ದೇಹ, ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಹೀಗೆ ಮಾಡಿದೆ. ಊಟವಾದ ಮೇಲೆ ಆತನು ಅದೇ ರೀತಿಯಲ್ಲಿ ಪಾತ್ರೆಯನ್ನು ತೆಗೆದುಕೊಂಡು, ಈ ಪಾತ್ರೆಯು ನನ್ನ ರಕ್ತದಿಂದ ಸ್ಥಾಪಿತವಾಗುವ ಹೊಸ ಒಡಂಬಡಿಕೆಯನ್ನು ಸೂಚಿಸುತ್ತದೆ. ನೀವು ಇದರಲ್ಲಿ ಪಾನ ಮಾಡುವಾಗಿಲ್ಲ, ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಪಾನ ಮಾಡಿದೆ. ನೀವು ಈ ರೊಟ್ಟಿಯನ್ನು ತಿಂದು ಈ ಪಾತ್ರೆಯಲ್ಲಿ ಪಾನ ಮಾಡುವಷ್ಟು ಸಾರಿ ಕರ್ತನ ಮರಣವನ್ನು ಆತನು ಬರುವ ತನಕ ಪ್ರಸಿದ್ಧಪಡಿಸುತ್ತೀರಿ. ಹೀಗಿರುವುದರಿಂದ ಯಾವನಾದರೂ ಅಯೋಗ್ಯವಾಗಿ ಕರ್ತನ ರೊಟ್ಟಿಯನ್ನು ತಿಂದರೆ, ಇಲ್ಲವೇ ಆತನ ಪಾತ್ರೆಯಲ್ಲಿ ಪಾನ ಮಾಡಿದರೆ ಅವನು ಕರ್ತನ ದೇಹಕ್ಕೂ ರಕ್ಷಕ್ಕೂ ದ್ರೋಹ ಮಾಡಿದವನಾಗಿರುವನು. ಪ್ರತಿ ಮನುಷ್ಯನು ತನ್ನನ್ನು ಪರೀಕ್ಷಿಸಿಕೊಂಡವನಾಗಿ ಆ ರೊಟ್ಟಿಯಲ್ಲಿ ತಕ್ಕೊಂಡು ತಿನ್ನಲಿ, ಆ ಪಾತ್ರೆಯಲ್ಲಿ ಕುಡಿಯಲಿ. ಏಕೆಂದರೆ ಕರ್ತನ ದೇಹವೆಂದು ವಿವೇಚಿಸದೆ ತಿಂದು ಕುಡಿಯುವವನು ಹಾಗೆ ತಿಂದು ಕುಡಿಯುವುದರಿಂದ ನ್ಯಾಯ ತೀರ್ಪಿಗೆ ಒಳಗಾಗುವನು. ಈ ಕಾರಣದಿಂದಲೇ ನಿಮ್ಮಲ್ಲಿ ಬಹುಮಂದಿ ಬಲಹೀನರು, ರೋಗಿಗಳು ಆಗಿದ್ದಾರೆ ಮತ್ತು ಅನೇಕರು ಸಾಯುತ್ತಾರೆ. ನಮ್ಮನ್ನು ನಾವೇ ವಿಚಾರಿಸಿಕೊಂಡರೆ ನ್ಯಾಯ ವಿಚಾರಣೆಗೆ ಒಳಗಾಗುವುದಿಲ್ಲ. ಆದರೆ ನಾವು ಕರ್ತನ ನ್ಯಾಯ ವಿಚಾರಣೆಗೆ ಒಳಗಾಗಿರಲಾಗಿ ಆತನು ಇವರಿಗೆ ಲೋಕದವರ ಸಂಗಡ ಅಪರಾಧಿಗಳೆಂಬ ನಿರ್ಣಯವಾಗಬಾರದೆಂದು ನಮ್ಮನ್ನು ಶಿಕ್ಷಿಸುತ್ತಾನೆ. ಆದ ಕಾರಣ ನನ್ನ ಸಹೋದರರೇ, ಈ ಭೋಜನವನ್ನು ಮಾಡುವುದಕ್ಕೆ ಕೂಡಿ ಬರುವಾಗ ಒಬ್ಬರನ್ನೊಬ್ಬರು ಕಾದುಕೊಳ್ಳಿ. ಒಬ್ಬನು ಹಸಿದರೆ ಅವನು ಮನೆಯಲ್ಲೇ ಊಟ ಮಾಡಲಿ. ನೀವು ಕೂಡಿ ಬಂದದ್ದು ನ್ಯಾಯ ತೀರ್ಪಿಗೆ ಒಳಗಾಗುವುದಕ್ಕೆ ಕಾರಣವಾಗಬಾರದು. ಮಿಕ್ಕಾದ ಸಂಗತಿಗಳನ್ನು ನಾನು ಬಂದಾಗ ಕ್ರಮಪಡಿಸುತ್ತೇನೆ. ಓಕೆ, ರೊಟ್ಟಿ ಭಾಗವನ್ನು ಓದಿಕೊಳ್ಳೋಣ. ನಾನು ನಿಮಗೆ ತಿಳಿಸಿಕೊಟ್ಟ ಉಪದೇಶವನ್ನು ಕರ್ತನಿಂದ ಹೊಂದಿದೆನು. ಅದೇನೆಂದರೆ ಕರ್ತನಾದ ಯೇಸು ತಾನು ಹಿಡಿದುಕೊಡಲ್ಪಟ್ಟ ರಾತ್ರಿಯಲ್ಲಿ ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು, ಇದು ನಿಮಗೋಸ್ಕರವಾಗಿರುವ ನನ್ನ ದೇಹ, ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಹೀಗೆ ಮಾಡಿರಿ ಅಂದನು. ರೊಟ್ಟಿ ನಿಮಿತ್ತವಾಗಿ ನಮ್ಮ ಮಧ್ಯದಲ್ಲಿ ಡೇವಿಡ್ ಸಹೋದರರು ಪ್ರಾರ್ಥನೆ ನಡೆಸಬೇಕಂತ ಪ್ರೀತಿಯಿಂದ ಕೇಳ್ಕೊಳ್ತೀವಿ. ನಾವೆಲ್ಲರೂ ಕೂಡ ಹೇಳಿದ್ದೇವಪ್ಪ, ನಮ್ಮ ಹೃದಯದಲ್ಲಿ ಇಟ್ಟುಕೊಂಡು ನಿನಗೋಸ್ಕರ ನೀನು ಕೊಡುವ ನಿವಾಸಕ್ಕೋಸ್ಕರ ಪರಲೋಕಕ್ಕೋಸ್ಕರನೇ ತಂದೆ ಈ ಲೋಕದಲ್ಲಿ ನಾವು ದುಡಿದು ಬದುಕಬೇಕೆಂಬುದಾಗಿ ನಾನು ತಿಳಿದುಕೊಳ್ಳುತ್ತೇನೆ.